ಜನಕ್ಕೆ ಹೆಂಗೆಲ್ಲ ಕತ್ತರಿ ಹಾಕ್ಬೋದು ಜೇಬಿಗೆ ಎಲ್ಲಾ ರೀತಿಯಾದಂತ ಕತ್ತರಿಯನ್ನ ಪ್ರಯೋಗ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ನಾವು ನೋಡ್ತಾ ಇದ್ವಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ಹೆಂಗೆ ಟೋಲ್ ಹೆಸರಿನಲ್ಲಿ ಲೂಟಿಯನ್ನ ಮಾಡಲಾಗ್ತಾ ಇದೆ ಅಂತ. ಓಕೆ, ಅಲ್ಲೇನೋ ಕಲೆಕ್ಟ್ ಮಾಡ್ತಾ ಇದಾರಪ್ಪ, ಜನನು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದ್ರೆ ಈಗ ಸಿಟಿ ಒಳಗೂ ಕೂಡ ಏನು ಮುಂದೆ ಟೋಲ್ ಸಿಸ್ಟಮ್ ಅನ್ನ ಜಾರಿ ಮಾಡಲಾಗುತ್ತಂತೆ. ಮಂಗಳೂರಿನ ಸಿಟಿ ಒಳಗೂ ಕೂಡ ಇನ್ ಮುಂದೆ ಟೋಲ್, ಮಂಗಳೂರಿನಲ್ಲಿ ಫಸ್ಟ್ ಜಾರಿ ಆಗ್ತಾ ಇದೆ ಇದು. ಮಂಗಳೂರಿನ ಸಿಟಿ ಒಳಗಡೆ ಓಡಾಡಬೇಕು ಅಂದ್ರೂ ಕೂಡ ಟೋಲ್ ಅನ್ನ ಕೊಟ್ಟು ಓಡಾಡಬೇಕಂತೆ. ಕದ್ರಿ ಪಾರ್ಕ್ ರಸ್ತೆಯಲ್ಲಿ ಟೋಲ್ ಶುಲ್ಕಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಪಾರ್ಕ್ ಅಭಿವೃದ್ಧಿಯನ್ನ ಮಾಡಲಾಗಿದೆ. 12 ಕೋಟಿ ವೆಚ್ಚದಲ್ಲಿ ಕದ್ರಿ ಪಾರ್ಕ್ ಅನ್ನ ಅಭಿವೃದ್ಧಿಯನ್ನ ಮಾಡಲಾಗಿರುವಂತದ್ದು. ಆ ರೋಡಲ್ಲಿ ಓಡಾಡಿದ್ರೆ ಟೋಲ್ ಅನ್ನ ಬೇರೆ ಹಾಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಅಂಗಡಿಗಳನ್ನ ನಿರ್ವಹಿಸಲಿಕ್ಕೆ ಟೆಂಡರ್ ಅನ್ನ ಕರೆಯಲಾಗಿದೆ. ಅಮರ್ ಇನ್ಫ್ರಾ ಕಂಪನಿಯಿಂದ ರಸ್ತೆ ಮತ್ತು ಪಾರ್ಕ್ ಅಭಿವೃದ್ಧಿ ಮಾಡಲಾಗ್ತಾ ಇರುವಂತದ್ದು. ಈ ರಸ್ತೆಯಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ಇದ್ರೆ 50 ರೂಪಾಯಿ ಕಟ್ಟಾಗುತ್ತೆ. 5 ನಿಮಿಷಕ್ಕಿಂತ ಜಾಸ್ತಿ ಇದ್ರೆ 50 ರೂಪಾಯಿ ಕಟ್ಟಂತೆ. ಕದ್ರಿ ಪಾರ್ಕ್ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಟೋಲ್ ಅನ್ನ ಮಾಡಲಾಗ್ತದೆ. ಫಾಸ್ಟ್ಯಾಗ್ ಮೂಲಕ ಶುಲ್ಕ ಕಡಿತವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕದ್ರಿ ಪಾರ್ಕ್ ಸಂಪರ್ಕಿಸುವಂತ 2 ಕಡೆಗಳಲ್ಲಿ ಟೋಲ್ ಅನ್ನ ಹಾಕಲಾಗ್ತಾ ಇದೆ. ಜನವರಿಯಿಂದ ಟೋಲ್ ಅಳವಡಿಕೆಗೆ ಕಂಪನಿ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಸ್ಮಾರ್ಟ್ ಸಿಟಿ ಟೋಲ್ ವರೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 5 ನಿಮಿಷಗಳಲ್ಲಿ ರೋಡ್ ಕ್ರಾಸ್ ಮಾಡದಿದ್ರೆ 50 ರೂಪಾಯಿ ಕತ್ರಿಯನ್ನ ಹಾಕಲಾಗುತ್ತೆ. ಒಟ್ಟಿನಲ್ಲಿ ನೀವು ಕ್ರಾಸ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬೇರೆ ಹೋಗಿ ಕ್ರಾಸ್ ಮಾಡಬೇಕು, ಇಲ್ಲ ಅಂದ್ರೆ 50 ರೂಪಾಯಿ ಕಟ್ ಮಾಡ್ಕೊಳ್ತಾರೆ. ಕದ್ರಿ ಪಾರ್ಕಿಗೆ ಈಗಾಗಲೇ ಪ್ರವೇಶ ಶುಲ್ಕವನ್ನ ವಿಧಿಸಲಾಗಿದೆ. ವಯಸ್ಕರಿಗೆ 10 ರೂಪಾಯಿ, 6 ರಿಂದ 12 ವರ್ಷ ಮಕ್ಕಳಿಗೆ 5 ರೂಪಾಯಿ ಪ್ರವೇಶ ಶುಲ್ಕ ಮಾಡಲಾಗಿದೆ. ಫೋಟೋಗೆ 500 ರೂಪಾಯಿ, ವಿಡಿಯೋ ಚಿತ್ರೀಕರಣಕ್ಕೆ 5000 ರೂಪಾಯಿ ಮಾಡಲಾಗಿದೆ. ಕದ್ರಿ ಉದ್ಯಾನವನದಲ್ಲಿ ಎಷ್ಟೋ ಮಂದಿ ಒಂದು ವಾಕಿಂಗ್ ಬರೋದಾಗಿರ್ಬೋದು ಅಥವಾ ಒಂದು ಮಕ್ಕಳನ್ನು ಕರ್ಕೊಂಡು ಇಲ್ಲಿ ತಿರುಗಲಿಕ್ಕೆ ಬರೋದಾಗಿರ್ಬೋದು ಮಾಡ್ತಾಯಿದ್ರು. ನಾವು ರಾಷ್ಟ್ರೀಯ ಹೆದ್ದಾರಿಗೆ ಟೋಲ್ ನೀಡುವುದನ್ನು ನೋಡಿದ್ದೇವೆ. ಈಗ ನಮ್ಮ ಈ ಪಾರ್ಕ್ನ ಒಳಗಡೆ ಟೋಲ್ ನೀಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜವಾಗಿ ನಾಚಿಕೆ ಆಗಬೇಕು. ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಒಂದು ದುಡ್ಡು ಕಲೆಕ್ಟ್ ಮಾಡಬೇಕು, ಅದನ್ನು ನ್ಯಾಯಯುತವಾಗಿ ಕಲೆಕ್ಟ್ ಮಾಡಬೇಕು, ಜನರನ್ನು ಲೂಟಿ ಕಲೆಕ್ಟ್ ಮಾಡೋದಲ್ಲ. ಪಾರ್ಕಲ್ಲಿ ಟೋಲ್ ಅಂತೆ, ಸ್ಮಾರ್ಟ್ ಸಿಟಿ ಅಂತೆ. ಬ್ಯಾನರ್ ಹಾಕುವಾಗ ಹೇಳುವುದು ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಮಾಡುತ್ತಿದ್ದೇವೆ, ಕೋಟಿಗಟ್ಟಲೆ ಹಣ ಮಂಗಳೂರಿನ ಕದ್ರಿ ಪಾರ್ಕಿಗೆ ರಿಸರ್ವ್ ಇಟ್ಟಿದ್ದೇವೆ, ಮಂಗಳೂರು ಸ್ಮಾರ್ಟ್ ಆಗ್ತಿದೆ ಅಂತ. ಸ್ಮಾರ್ಟ್ ಇವರ ಕರ್ಮ. ಇಲ್ಲಿ ಟೋಲ್ಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ದುಡ್ಡು ಲೂಟಿ ಮತ್ತು ಇವರೆಂತ ಕರ್ಮ ಕೊಡುದಾ? ಅದರ ಬದಲು ನಮ್ಮ ಊರಿನವರೇ ನಾವೇ ನಿರ್ಮಿಸ್ತೇವೆ. ನಮಗೆ ಬೇರೆಯವರು ನಮ್ಮನ್ನು ಹಣ ಲೂಟಿ ಬೇರೆಯವರ ಹೆಸರು ಪಡೆದುಕೊಳ್ಳೋದು ಬೇಡ, ಯಾವುದೇ ಗೌರ್ಮೆಂಟ್ ಹೆಸರು ಪಡೆದುಕೊಳ್ಳೋದು ಬೇಡ. ನಮ್ಮ ದುಡ್ಡಂತೆ ನಾವು ಕಲೆಕ್ಟ್ ಮಾಡೋದಂತೆ, ಅದನ್ನು ಜನಗಳಿಂದ ರಿಕವರ್ ಮಾಡೋದಂತೆ. ನಾಚಿಕೆ ಆಗಬೇಕು. ಆದ ಕಾರಣ ಇಲ್ಲಿ ಜನರ ಸಮಸ್ಯೆ ಆಗುವಾಗ ಮಾತಾಡುವಂಥ ಒಂದು ಯೋಗ್ಯತೆ ಇಲ್ಲದ ಅಯೋಗ್ಯರನ್ನು ನಾವು ಇಲ್ಲಿ ಆರಿಸ್ತೇವೆ ಎಂಬಂಥ ಒಂದು ಮನೋಭಾವನೆ ನಮಗೆ ಬಂದಿದೆ. ಕದ್ರಿ ಉದ್ಯಾನವನದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಸ್ಮಾರ್ಟ್ ಸಿಟಿ ಹೆಸರ ಲೂಟಿ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಈ ಚಂದಕ್ಕೆ ಏನ್ ಬೇಕಾಗಿತ್ತು, ಯಾಕೆ ಬೇಕಾಗಿತ್ತು ಸ್ಮಾರ್ಟ್ ಸಿಟಿ ಅನ್ನುವಂಥ ನಿಟ್ಟಿನಲ್ಲಿ ಜನರು ಯಾವ ರೀತಿಯಾದಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಖಂಡಿತ. ಯಾಕಂದ್ರೆ ಪೃಥ್ವಿ, ಹಿಂದೆ ಕೂಡ ನಾವು ನೋಡಿದ್ದೀವಿ, ಮಂಗಳೂರಿಂದ ಸಂಪರ್ಕಿಸುವಂತ ಹಲವು ಟೋಲ್ಗಳು ಅವೈಜ್ಞಾನಿಕವಾಗಿತ್ತು. ಜನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಆ ಟೋಲ್ಗಳನ್ನು ಮುಚ್ಚಿದ್ರು. ಆದ್ರೆ ಇದೀಗ ಜನರಿಗೆ ಸಂಕಷ್ಟ ಇರುವಂತದ್ದು ನಗರದ ಒಳಭಾಗದಲ್ಲೇ ಟೋಲ್ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಕದ್ರಿ ಪಾರ್ಕ್ ಅನ್ನ ಸಂಪರ್ಕ ಮಾಡುವಂತ ರಸ್ತೆಗೆ ಈಗ ಸ್ಮಾರ್ಟ್ ಸಿಟಿ ಟೋಲ್ ಅಳವಡಿಕೆಗೆ ಮುಂದಾಗಿದೆ. ಜನವರಿಯಿಂದ ಆ ಟೋಲ್ ಸಂಗ್ರಹ ಕಾರ್ಯ ಆಗತ್ತೆ. ಹಾಗಾಗಿ ಜನ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹೇಳುವಂತಹ ಉತ್ತರ ಏನಂದ್ರೆ, ಅದನ್ನ ಅಮರ್ ಎಂಬ ಕಂಪನಿಗೆ ಅದನ್ನು ಕೊಡಲಾಗಿತ್ತು. ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ರಸ್ತೆಗಳು ಮತ್ತು ಪಾರ್ಕ್ನ ಇಕ್ಕೆಲಗಳಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನ ಮಾಡಲಾಗಿತ್ತು, ಅಂಗಡಿಗಳ ನಿರ್ಮಾಣ ಕಾರ್ಯ ಮಾಡಲಾಗಿತ್ತು. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಆದಾಯ ಬರಲಿಲ್ಲ. ಹಾಗಾಗಿ ಟೋಲ್ ಅನ್ನ ಸಂಗ್ರಹ ಮಾಡೋದು ಅಥವಾ ಪಾರ್ಕಿಂಗಿಗೆ ಚಾರ್ಜ್ ಅನ್ನು ಅಪ್ಲೈ ಮಾಡೋದು ಈಗ ಅವಶ್ಯಕವಾಗಿದೆ. ಹಾಗಾಗಿ ಅಗತ್ಯವಾಗಿ ಈ ಕ್ರಮವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಎಂಬ ಸಬೂಬನ್ನ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಸುಮಾರು 13 ಕೋಟಿ ವೆಚ್ಚದಲ್ಲಿ ಆ ಕದ್ರಿ ಪಾರ್ಕ್ ಅನ್ನ ಸಂಪರ್ಕ ಮಾಡುವಂತಹ ರಸ್ತೆಯನ್ನು ಅಭಿವೃದ್ಧಿ ಮಾಡಲಾಗಿತ್ತು. ಆ ರಸ್ತೆಯ ಇಕ್ಕೆಲಗಳಲ್ಲಿ ಕೂತ್ಕೊಳ್ಬೇಕಾದಂತಹ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯ ಬರ್ತಾ ಇಲ್ಲ ಎಂಬ ಏಕಮಾತ್ರ ಕಾರಣಕ್ಕಾಗಿ ನಮ್ಮ ಜೊತೆ ಅರುಣ್ ಪ್ರಭಾ ಅವರು ಸ್ಮಾರ್ಟ್ ಸಿಟಿ MD ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್, ಈಗ ಸಿಟಿ ಒಳಗಡೆನೂ ಕೂಡ ಟೋಲ್ ಶುಲ್ಕ ಕಲೆಕ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. 50 ರೂಪಾಯಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಯಾಕೆ ಬೇಕಾಗಿತ್ತು ಸ್ಮಾರ್ಟ್ ಸಿಟಿ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಜನ ಎತ್ತುತ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಇದು ಟೋಲ್ ಅಂತ ವಿಷಯ ಇಲ್ಲ ಸರ್. ದಿರ್ ಇಸ್ ನೋ ಟೋಲ್ ನಾವೇನು ಚಾರ್ಜ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನಾವೇನ್ ಹೇಳ್ತಾ ಇರೋದು ಅಂತಂದ್ರೆ ಪಾರ್ಕಿಂಗ್ ಎಲ್ಲಿದೆ, ಪಾರ್ಕಿಂಗ್ ಫೀಸ್
ಚಾರ್ಜ್ ಮಾಡ್ತೀವಿ ಅಂತ ಹೇಳಿರೋದು ಅಷ್ಟೇ. ಅದಕ್ಕೂ ಒಂದು ಪಾರ್ಕಿಂಗ್ ಪಾಲಿಸಿ ಮಾಡಿದೀವಿ. ಎಲ್ಲೆಲ್ಲಿ ಪಾರ್ಕಿಂಗ್ ಇದೆ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಅದಕ್ಕೆ ಟೆಂಡರ್ ಮೂಲಕ ಇಲ್ಲರ ಕ್ಯಾಮರಾ ಮೂಲಕ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿರೋದು. ಅಂದ್ರೆ ಆ ರೋಡಲ್ಲಿ ಓಡಾಡೋದಕ್ಕೇನಲ್ಲ, ಎಷ್ಟು 5 ನಿಮಿಷದ ಮೇಲೆ 50 ರೂಪಾಯಿ ಕಲೆಕ್ಟ್ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ರೂಲ್ಸ್ ಇದೆಯಾ ಅಂತಲ್ಲ? ಹೌದೌದು, ರೋಡ್ ಅಲ್ಲಿ ಓಡಾಡೋದಕ್ಕಲ್ಲ. ಅಂದ್ರೆ ಇಲ್ಲಿ ಒಂದು ರೋಡ್ ಇದೆ, ಅಂದ್ರೆ ಗಾಡಿ ರೋಡ್ ಅಂತ. ಗಾಡಿ ಹೋಗಿ ಅಲ್ಲೇ ನಿಂತ್ರೆ ನೋಡಿ, ಈಗ ಗಾಡಿ ಒಂದು ರೋಡಿಗೆ ಮುಂಬದಿಯಿಂದ ಸ್ಟಾರ್ಟ್ ಮಾಡಿ ಅಲ್ಲೇ ಒಂದು 10-20 ನಿಮಿಷ ಅಲ್ಲೇ ಇದಾರೆ ಅಂತಂದ್ರೆ ಪಾರ್ಕಿಂಗ್ ಮಾಡಿದ್ದಾರೆ ಅಂತ. ಅದಕ್ಕೆ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತೀವಿ ಅಂತ. ಜಸ್ಟ್ ಪಾಸ್ ಆದ್ರೆ ಆ ರಸ್ತೆ ಮೂಲಕ ಓಡಾಡಿದ್ರೆ ಅಥವಾ ರಸ್ತೆ ಬದಿಯಿಂದ ಓಡಾಡಿದ್ರೆ ಅದ್ರಲ್ಲಿ ಏನು ಪಾರ್ಕಿಂಗ್ ಫೀಸ್ ನಾವು ಯಾರೋ ಪರಿಚಯ ಇದ್ದವ್ರು ಸಿಕ್ಕಿದ್ರಪ್ಪ, ಅವ್ರ ಜೊತೆ ಮಾತನಾಡ್ಕೊಂಡು ನಿಂತ್ಕೊಂಡ್ರು ಒಂದು 10 ನಿಮಿಷ. ಈಗ ಅವ್ರು ನೆಕ್ಸ್ಟ್ ಮೂವ್ ಔಟ್ ಆಗುವಂತ ಸಂದರ್ಭದಲ್ಲಿ ದುಡ್ಡು ಕಟ್ ಆಗುತ್ತೆ ಹಂಗಾದ್ರೆ? ಅಲ್ಲ, ಪರಿಚಯ ಇದ್ದವ್ರು ಸಿಕ್ಕಿದ್ರು ನೀವು ಗಾಡಿನ ನೀವು ರೋಡಲ್ಲಿ ಪಾರ್ಕ್ ಮಾಡಿ ಹೇಗೆ ಮಾತಾಡೋದು? ಅಲ್ಲ, ಪಾರ್ಕ್ ಅಲ್ಲ, ಅಲ್ಲಿ ನಿಂತ್ಕೊಂಡು ಏನಾದ್ರು ಮಾತನಾಡಿಸ್ಬೇಕಾದ್ರೆ ಈಗ ಬೈಕ್ ರೋಡಲ್ಲಿ ಯಾರನ್ನೋ ಒಬ್ರು ಮಾತಾಡಿಸ್ತಾರೆ. ಅದೇ 10 ನಿಮಿಷದ ಅವಕಾಶ ಇರುತ್ತೆ ಸರ್, ಬಟ್ 20 ನಿಮಿಷ ಆ ಥರ ಇಲ್ಲ. ಇನ್ನು ಅಂದ್ರೆ ನಾವು ಪಾಲಿಸಿ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇರೋದೇ 100 ಪಾರ್ಕಿಂಗ್ ಆ ರೋಡಲ್ಲಿ. ಸೊ ಮತ್ತೆ ರೋಡ್ ನ್ಯಾರೋ ಕೂಡ. ನೀವು ಅಲ್ಲಿ ಟ್ರಾಫಿಕ್ ಕಾಮಿಂಗ್ಗೋಸ್ಕರ ಅಂದ್ರೆ ಪಾರ್ಕ್ ಆಚೆ ಬದಿ ಈಚೆ ಬದಿ ಓಡಾಡೋದಕ್ಕೋಸ್ಕರ ಟ್ರಾಫಿಕ್ ಸ್ಲೋ ಆಗಿ ಮೂವ್ ಆಗಲಿ ಅಂತ ನಾವು ರೋಡನ್ನ ನ್ಯಾರೋ ಮಾಡಿದ್ದೀವಿ. ಕದ್ರಿ ಪಾರ್ಕ್ ರೋಡನ್ನ ಅಲ್ಲಿ ಪಾರ್ಕಿಗೆ ಬಂದವರಿಗೆ ಸೇಫ್ಟಿ ಇದಿಟ್ಕೊಂಡು ಗಮನದಲ್ಲಿಟ್ಕೊಂಡು ಅದನ್ನ ರೋಡನ್ನ ಕಾಮ್ ಡೌನ್ ಮಾಡಿದ್ವಿ. ಅಲ್ಲಲ್ಲಿ ಹಂಪ್ಸ್ ಎಲ್ಲ ಹಾಕಿ. ಅಂದ್ರೆ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ಗಳು ಸಪರೇಟ್ ಮಾಡಿಸಿದೀರಾ? ಪಾರ್ಕಿಂಗ್ ಪ್ಲೇಸ್ ಸೆಪರೇಟ್ ಆಗಿದೆ. ಆ ಪಾರ್ಕಿಂಗ್ ಪ್ಲೇಸಿಗೆ ಹೋದಾಗ ಪಾರ್ಕಿಂಗ್ ಅಲ್ಲಿ ನಿಂತಾಗ ಅದಕ್ಕೆ ಚಾರ್ಜ್ ಮಾಡ್ತೀವಿ ಅಂತ. ಓನ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಪಾರ್ಕ್ ಮಾಡಿದ್ರೆ ಅದಕ್ಕೆ ಸಪರೇಟ್ ಚಾರ್ಜು. ಅಕಸ್ಮಾತ್ ಅವರು ಅಲ್ಲಿ ಇನ್ನಾಗಿ ಒಂದು 10 ನಿಮಿಷದ ಮೇಲ್ ಬಂದ್ರೆ ಅದಕ್ಕೂ ಸಪರೇಟ್ ಚಾರ್ಜು. ಅದು ಅಂದ್ರೆ ಅವರು ಅನ್ಆಥರೈಸ್ ಪಾರ್ಕಿಂಗ್ ಏನಾರು ಮಾಡ್ತಾ ಇದಾರೆ ಅಂತ ಒಂದು ಇಶ್ಯೂ ಆಗುತ್ತಲ್ಲ ಸರ್. ನೀವು ಆಕ್ಚುಲಿ ನೀವು ಓಡಾಡೋದವ್ರಾದ್ರೆ ನೀವು ಎ ಸೈಡ್ ಇಂದ ಬಿ ಸೈಡ್ ಹುಡುಕ್ತಾ ಇದ್ದೀರಾ ಅಂದ್ಕೊಳ್ಳಿ. ನೀವು ಅದು ಇರೋದೇ 1 ಕಿಲೋಮೀಟ್ರು. ಸೊ ಅದ್ರಲ್ಲಿ ನೀವು ಪಾಸ್ ಆಗ್ಬೇಕು. ಆ ಟೈಮಲ್ಲಿ ನೀವು ಪಾಸ್ ಆಗ್ತೀರಾ ಆಕ್ಚುಲಿ ಅಷ್ಟೇ. 1 ಕಿಲೋಮೀಟರ್ನ 10 ನಿಮಿಷದೊಳಗಡೆ ಅವರು ಕ್ಲಿಯರ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಅವ್ರು ಅಲ್ಲೆಲ್ಲೋ ಒಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಫೈನ್ ಹಾಕ್ತೀರಾ? ಅಂದ್ರೆ ಫೈನ್ ಅಂದ್ರೆ ಫೈನ್ ಅಲ್ಲ, ಅಂದ್ರೆ ಪಾರ್ಕಿಂಗ್ ಫೀಸಿಗೆ ಅವರು ಕಲೆಕ್ಟ್ ಮಾಡ್ತೀರಾ? ಕಲೆಕ್ಟ್ ಮಾಡ್ತೀವಿ. ಅದನ್ನ ನಾವು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಅವ್ರು ಕೊಟ್ಟಿದ್ರೆ ಅದು ಎನಿವೇ ಅದು ಓವರ್ ರೈಡ್ ಆಗುತ್ತೆ. ಓಕೆ ಓಕೆ ಓಕೆ, ಧನ್ಯವಾದ ಅರುಣ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಅರುಣ್ ಪ್ರಭಾ ಅವರು ಹೇಳ್ತಾ ಇರುವಂಥದ್ದು, ನಾವು ಅಲ್ಲಿ ಪಾರ್ಕಿಂಗ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. 10 ನಿಮಿಷ ಕಾಲಾವಕಾಶ ಇರುತ್ತೆ. ಅಕಸ್ಮಾತ್ ಅದ್ರ ಮೇಲೆ ದಾಟಿದ್ರೆ, ಆ ಟೈಮಿಂಗ್ಸನ್ನು ದಾಟಿದ್ರೆ ಅದ್ರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ನೋಡೋಣ, ಅದನ್ನು ಅವರು ಜನಸಾಮಾನ್ಯರಿಗೆ ಕನ್ವೆಯನ್ನು ಮಾಡಬೇಕಾಗಿದೆ. ಜನಸಾಮಾನ್ಯರಿಗೆ ಕನ್ವೆ ಮಾಡಿದಂಥ ಸಂದರ್ಭದಲ್ಲಿ ಓಕೆ ಇದರಲ್ಲಿ ಏನೋ ಸರಿ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಅರ್ಥ ಆಗ್ಬೋದು ಅಷ್ಟೇ.